ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗಿರೀಶ್. ನಿಮ್ಮೆಲ್ಲರೂ ಗಿರೀಶ್ ಸ್ಟುಡಿಯೋ ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತಿನ ವಿಡಿಯೋ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತಿನ ವಿಡಿಯೋ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ಕಲ್ಲೂ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು. ನಿನ್ನೆ ತಾನೇ ನಟ, ನಿರ್ಮಾಪಕ, ನಿರ್ದೇಶಕ, ಕರುನಾಡ ಕುಳ್ಳ ಅಂತ ಕರೆಸ್ಕೊತಿದ್ದಂತಹ ದ್ವಾರಕೀಶ್ ಅವರು ನಿಧನರಾಗಿದ್ದಾರೆ. ಮೊದಲೇದಾಗಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರೋಣ. ದ್ವಾರಕೀಶ್ ಮತ್ತು ವಿಷ್ಣುವರ್ಧನ್ ಅವರ ಸ್ನೇಹ ತುಂಬ ಅಪೂರ್ವವಾಗಿರುವಂತಹ ಸ್ನೇಹ ಆಗಿತ್ತು. ಈ ಸೂಪರ್ ಹಿಟ್ ಜೋಡಿ ಹಲವಾರು ಹಿಟ್ ಚಿತ್ರಗಳನ್ನು ಕನ್ನಡ ಚಿತ್ರರಸಿಕರಿಗೆ ನೀಡಿತ್ತು. ಯಾವುದೋ ಒಂದು ಕೆಲ ಚಿಕ್ಕ ಪುಟ್ಟ ಕಾರಣಗಳಿಂದಾಗಿ, ಮನಸ್ತಾಪಗಳಿಂದಾಗಿ ಈ ಎರಡೂ ಜೋಡಿ ದೂರ ಆಗುತ್ತೆ. ಅನಂತರ ಕಿಲಾಡಿಗಳು ಹಾಗೂ ರಾಯರು ಬಂದರು ಮಾವನ ಮನೆಗೆ ಈ ಚಿತ್ರಗಳಲ್ಲಿ ಈ ಜೋಡಿ ಮತ್ತೆ ನಡೆಸುತ್ತೆ. ಆದರೆ ಹಿಂದೆ ಇದ್ದಂತಹ ಸ್ನೇಹ ಈಗ ಕಾಣೋದಿಲ್ಲ. ಅಂದರೆ ಕಿಲಾಡಿ ಕಿಟ್ಟು, ಕಳ್ಳಕುಳ್ಳ, ಸಿಂಗಾಪುರಲ್ಲಿ ರಾಜಕುಳ್ಳ, ನೀ ಬರೆದ ಕಾದಂಬರಿ, ಈ ಸಿನಿಮಾಗಳಲ್ಲಿ ಏನು ಈ ಸ್ನೇಹ ಇತ್ತು ಆ ಒಂದು ಕಾಲದಲ್ಲಿ, ಅಂತಹ ಸ್ನೇಹ ಈಗ ಕಾಣೋದಿಲ್ಲ. ಅನಂತರ ಸಂಪೂರ್ಣವಾಗಿ ಈ ಜೋಡಿ ದೂರನೇ ಆಗುತ್ತೆ. ವಿಷ್ಣುವರನ್ನ ಬಿಟ್ಟು ದ್ವಾರಕೀಶ್ ಅವರು ಸುಮಾರು 20 ಚಿತ್ರಗಳನ್ನು ನಿರ್ಮಾಣ ಮಾಡ್ತಾರೆ. ಆದರೆ ಬ್ಯಾಕ್ ಟು ಬ್ಯಾಕ್ ಅವರು ಸೋಲನ್ನು ಕಾಣ್ತಾರೆ. ಇದರಿಂದಾಗಿ ಅಪಾರ ನಷ್ಟವನ್ನು ಅವರು ಅನುಭವಿಸ್ತಾರೆ. ತಮ್ಮ ಆಸ್ತಿ ಪಾಸ್ತಿಗಳನ್ನು ಎಲ್ಲವನ್ನೂ ಕೂಡ ಮಾರ್ಕೋತಾರೆ. ಇಂತಹ ಸಮಯದಲ್ಲಿ ವಿಷ್ಣುವರ್ಧನ್ ಅವರ ಜೊತೆಯಲ್ಲಿ ಮತ್ತೊಂದು ಚಿತ್ರವನ್ನು ನಿರ್ಮಾಣ ಮಾಡಬೇಕು ಅಂತ ದ್ವಾರಕೀಶ್ ಅವರು ಕಾಯ್ತಾ ಇರ್ತಾರೆ. ಆದರೆ ಹೇಗೆ ಕೇಳೋದು, ವಿಷ್ಣು ಸಂಪೂರ್ಣವಾಗಿ ದ್ವಾರಕೀಶ್ ಅವರಿಂದ ದೂರ ಆಗಿರ್ತಾರೆ. ಅಂಥ ಸಮಯದಲ್ಲಿ ದ್ವಾರಕೀಶ್ ಅವರ ಮಗ ಆದಂತಹ ಯೋಗೀಶ್ ಅವರು ವಿಷ್ಣುವರ್ಧನ್ ಅವರ ಮನೆ ಮುಂದೆ ಬಂದು ನಿಂತ್ಕೋತಾರೆ. ವಿಷ್ಣುಜಿಗೆ ಎಲ್ಲವನ್ನು ಕೂಡ ತಿಳಿಸಿ ಹೇಳ್ತಾರೆ ಅವರ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅಂತ. ಆದರೆ ವಿಷ್ಣುವರ್ಧನ್ ಅವರು ಹಳೆದನ್ನು ಯಾವುದನ್ನು ಕೂಡ ಮನಸ್ಸಲ್ಲಿ ಇಟ್ಕೊಳ್ದಲೇ ಯೋಗೀಶ್ ಅವರಿಗೆ ಧೈರ್ಯ ತುಂಬ್ತಾರೆ. ಕಾಲ್ ಶೀಟನ್ನು ಕೂಡ ಕೊಡ್ತಾರೆ. ಜೊತೆಲಿ ಒಂದು ಸಲಹೆಯನ್ನು ಕೊಡ್ತಾರೆ. ಏನಪ್ಪ ಅಂತಂದರೆ, ಮಲಯಾಳಂ ಚಿತ್ರ ಮಣಿಚಿತ್ರ ಏನಿದೆ ಅಂಥ ಚಿತ್ರ ನಿರ್ಮಾಣ ಮಾಡಬೇಕು. ಸೊ ಒಂದು ಒಳ್ಳೆಯ ಸಕ್ಸಸ್ಸು ನೀವು ನೋಡ್ಬೋದು ಅಂತ ಹೇಳ್ತಾರೆ. ಕೊನೆಗೆ ವಾಸು ಅವರು ಚಿತ್ರವನ್ನು ನಿರ್ದೇಶನ ಮಾಡಬೇಕು ಅಂತ ಹೇಳ್ತಾರೆ. ಅದರಂತೆ ಯೋಗೀಶ್ ಅವರು ಮಲಯಾಳಂನ ಸೂಪರ್ ಹಿಟ್ ಚಿತ್ರ ಮಣಿಚಿತ್ರತಾಳ್ ಇದರ ರಿಮೇಕ್ ರೈಟ್ಸ್ ಏನಿರುತ್ತೆ ಇದನ್ನು ತರ್ತಾರೆ. ತಂದು ವಾಸು ಅವ್ರ ಕೈಲೇ ನಿರ್ದೇಶನವನ್ನು ಕೂಡ ಮಾಡಿಸ್ತಾರೆ. ನಿಮಗೆಲ್ಲ ಕೂಡ ಗೊತ್ತಿದೆ, ಸಿನಿಮಾ ಬ್ಲ್ಯಾಕ್ ಬಸ್ಟರ್ ಹಿಟ್ ಆಗುತ್ತೆ. ಸುಮಾರು 1 ವರ್ಷಗಳ ಕಾಲ ಸಿನಿಮಾ ಕಂಟಿನ್ಯೂಸ್ ಆಗಿ ರನ್ ಆಗುತ್ತೆ. ಇದರಿಂದ ದ್ವಾರಕೀಶ್ ಅವ್ರಿಗೆ ಹಲವಾರು ಒಂದು ಪ್ರಯೋಜನಗಳಾಗ್ತವೆ. ತುಂಬ ಹಣ ಬರುತ್ತೆ. ತಮ್ಮ ಹಳೆ ಸಾಲಗಳೇನಿತ್ತು ಸಾಲವನ್ನು ಕೂಡ ಅವರು ತೀರಿಸ್ತಾರೆ. ಆದರೆ ಅದ್ಯಾಕೋ ಏನೋ ವಿಷ್ಣು ಮತ್ತು ದ್ವಾರಕೀಶ್ ಅವರ ಸ್ನೇಹ ಕಂಟಿನ್ಯೂ ಆಗೋದಿಲ್ಲ. ಆನಂತರ ವಿಷ್ಣುವರ್ಧನ್ ಅವರು ಆಪ್ತ ರಕ್ಷಕ ಚಿತ್ರ ಶೂಟಿಂಗು ನಡೀತಾ ಇರುತ್ತೆ. ಆ ಚಿತ್ರಕ್ಕೆ ನಿರ್ದೇಶಕರು ಬೇರೆಯವರು. ಈ ಶೂಟಿಂಗ್ ನಡೀತಾ ಇರೋಂಥ ಸಮಯದಲ್ಲಿ ಒಂದು ಘಟನೆ ನಡೆಯುತ್ತೆ. ವಿಷ್ಣುಜಿಯವರು ಕುದುರೆಯನ್ನು ಓಡಿಸುವಂತಹ ಒಂದು ದೃಶ್ಯವನ್ನು ಶೂಟ್ ಮಾಡಬೇಕಾದ್ರೆ ಅಕಸ್ಮಾತ್ತಾಗಿ ಕುದುರೆಯಿಂದ ವಿಷ್ಣುಜಿಯವರು ಜಾರಿ ಬಿದ್ದು ಬೆನ್ಮೂಳೆಗೆ ಪೆಟ್ಟು ಮಾಡ್ಕೋತಾರೆ. ಸೊ ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಅಂತ ಯಾರೋ ಪತ್ರಕರ್ತರು ದ್ವಾರಕೀಶ್ ಅವರನ್ನು ಕೇಳಿದಾಗ ದ್ವಾರಕೀಶ್ ಹೇಳ್ತಾರೆ, ಕುದುರೆ ಓಡ್ಸಕ್ಕೆ ಬರ್ದಿರೋರು ಕುದುರೆ ಹತ್ತಿದ್ರೆ ಇದೇ ರೀತಿ ಆಗೋದು ಅಂತ. ಈ ಒಂದು ಸ್ಟೇಟ್ಮೆಂಟ್ ಏನಿರುತ್ತೆ, ಈ ಸ್ಟೇಟ್ಮೆಂಟು ವಿಷ್ಣುಜಿ ಮತ್ತು ಅವರ ಕುಟುಂಬ ಮತ್ತು ಅವರ ಅಭಿಮಾನಿಗಳಿಗೂ ಕೂಡ ತುಂಬ ಬೇಸರವಂಟು ಮಾಡುತ್ತೆ. ವಿಷ್ಣುಜಿಯವರ ಅಭಿಮಾನಿಗಳು ದ್ವಾರಕೀಶ್ ಅವರ ಮೇಲೆ ತುಂಬ ಕೋಪಗೊಳ್ತಾರೆ. ದ್ವಾರಕೀಶ್ ಅವ್ರಿಗೆ ಆ ಒಂದು ಕೃತಜ್ಞತೆ ಅನ್ನೋದಿಲ್ಲ. ವಿಷ್ಣುಜಿಯವರಿಂದ ಮತ್ತೆ ಅವರು ಫಾರ್ಮ್ ಬಂದರು. ಆದರೆ ಈ ವಿಷ್ಣುಜಿಯವ್ರ ಬಗ್ಗೆನೇ ಈ ಥರ ಅವಹೇಳನಕಾರಿಯಾಗಿ ದ್ವಾರಕೀಶ್ ಅವರು ಮಾತನಾಡಿದ್ರು ಅಂತ
ತುಂಬ ಒಂದು ಬೇಸರವನ್ನು ವ್ಯಕ್ತಪಡಿಸ್ತಾರೆ. ಇದರಿಂದಾಗಿ ವಿಷ್ಣುಜಿಯವರು ಕೂಡ ತುಂಬ ಒಂದು ನೋವನ್ನು ಪಡ್ತಾರೆ. ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ಇಷ್ಟೇ, ಆಪ್ತ ರಕ್ಷಕ ಮೂವಿ ಮಾಡ್ತೀವಿ ಅಂದಿದ್ರೆ ನಾನೇ ಪ್ರೊಡ್ಯೂಸರ್ ಆಗ್ತಾಯಿದ್ದೆ, ನನ್ನನ್ನು ಬಿಟ್ಟು ಬೇರೆ ಪ್ರೊಡ್ಯೂಸರ್ ಅವಶ್ಯಕತೆ ಏನಿತ್ತು ಅನ್ನೋ ರೀತಿಯಲ್ಲಿ ದ್ವಾರಕೀಶ್ ಅವರು ಮಾತನಾಡ್ತಾರೆ. ಸೊ ಇದೊಂದು ಘಟನೆ ಏನಿತ್ತು, ಇದು ವಿಷ್ಣುಜಿ ಮತ್ತು ದ್ವಾರಕೀಶ್ ಮತ್ತೆ ಒಂದಾಗೋದಕ್ಕೆ ಅವಕಾಶವನ್ನು ಮಾಡಿಕೊಡೋದೇ ಇಲ್ಲ. ಯಾವುದು ಈ ಒಂದು ಸ್ಟೇಟ್ಮೆಂಟು ದ್ವಾರಕೀಶ್ ಅವರು ಏನು ಕೊಟ್ಟಿದ್ರು ಈ ಸ್ಟೇಟ್ಮೆಂಟು. ಸೊ ಅದೇನೇ ಇರಲಿ, ದ್ವಾರಕೀಶ್ ಅವರು ಕನ್ನಡ ಚಿತ್ರರಂಗ ಕಂಡಂತಹ ಅದ್ಭುತ ನಿರ್ಮಾಪಕ. ಪ್ರಪ್ರಥಮವಾಗಿ ವಿದೇಶದಲ್ಲಿ ಶೂಟ್ ಆದಂತಹ ಚಿತ್ರ ಸಿಂಗಾಪುರಲ್ಲಿ ರಾಜಕುಳ್ಳ. ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದು ದ್ವಾರಕೀಶ್ ಅವರು. ಮತ್ತು ಆಫ್ರಿಕಾದಲ್ಲಿ ಶೀಲಾ, 4 ಭಾಷೆಯಲ್ಲಿ ಒಟ್ಟಿಗೆ ಇದನ್ನು ತೆರೆಗೆ ತರ್ತಾರೆ. ಆದರೆ ಅಲ್ಲಿ ಸೋಲನ್ನು ಕಾಣ್ತಾರೆ. ಆದರೂ ಕೂಡ ಆ ಪ್ರಯತ್ನ ಏನಿದೆ ಅದು ಕನ್ನಡ ಚಿತ್ರರಂಗದಲ್ಲೇ ಒಂದು ಮೈಲಿಗಲ್ಲಾಗುತ್ತೆ. ಇಂತಹ ಅದ್ಭುತವಾದಂತಹ ನಿರ್ಮಾಪಕನನ್ನು ಕಳ್ಕೊಂಡಂತಹ ಕನ್ನಡ ಚಿತ್ರರಂಗ ಖಂಡಿತ ಕೂಡ ಒಂದು ದೊಡ್ಡದಾದಂತಹ ಒಂದು ಕನ್ನಡ ಚಿತ್ರರಂಗಕ್ಕೆ ಲಾಸ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.